ಇಷ್ಟು ದಿನ ಕೆಜೆಪಿ ಸಮಾವೇಶದಲ್ಲಿ ಭಾಗವಹಿಸಿದವರ ವಿರುದ್ಧ ಕ್ರಮ ಖಚಿತ ಅಂತಿದ್ದ ಈಶ್ವರಪ್ಪ ಯಾಕೋ ಮಾತು ಬದಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿಯ ಶಿಸ್ತನ್ನ ಸಹಿಸೋದಿಲ್ಲ, ಶೀಘ್ರದಲ್ಲೇ ಕ್ರಮ ಕೈಗೊಳ್ತೇವೆ. ಕೆಜೆಪಿ ಸಮಾವೇಶದಲ್ಲಿ ಭಾಗವಹಿಸಿದವರ ಪಟ್ಟಿಯನ್ನು ವರಿಷ್ಠರಿಗೆ ತಲುಪಿಸಿದ್ದೇವೆ. ಅವರ ವಿರುದ್ಧ ಕ್ರಮ ಖಂಡಿತ ಅಂತ ಒಂದಲ್ಲ ಎರಡಲ್ಲ ಅನೇಕ ಬಾರಿ ಈಶ್ವರಪ್ಪ, ಸಿಎಂ ಸೇರಿದಂತೆ ಅನೇಕ ನಾಯಕರು ಹೇಳಿದ್ರು. ಆದರೆ ಇವತ್ತ್ಯಾಕೋ ಈಶ್ವರಪ್ಪ ತಣ್ಣಗಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಈಶ್ವರಪ್ಪ, ಕೆಜೆಪಿ ಸಮಾವೇಶದಲ್ಲಿ ಭಾಗವಹಿಸಿದವರ ವಿರುದ್ಧ ಸದ್ಯಕ್ಕೆ ಯಾವುದೇ ಕ್ರಮ ಕೈಗೊಳ್ಳಲ್ಲ, ನಿಧಾನವಾಗಿ ಚರ್ಚಿಸಿ ನಿರ್ಧರಿಸುತ್ತೇವೆ ಅಂತಿದ್ದಾರೆ. ಹಾಗಾದ್ರೆ ಬಿಜೆಪಿಗೆ ಸರ್ಕಾರ ಬೀಳುತ್ತೆ ಅನ್ನೋ ಭಯ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಹಾಗಾದ್ರೆ ಈಶ್ವರಪ್ಪನವರು ಅವತ್ತೇನ್ ಹೇಳಿದ್ರು, ಇವತ್ತೇನ್ ಹೇಳಿದ್ದಾರೆ, ಬನ್ನಿ ನೋಡೋಣ. ಎಂಎಲ್ಎಗಳನ್ನ ಡಿಸ್ಮಿಸ್ ಮಾಡೋಂಥ ಅಧಿಕಾರ ನಮಗಿಲ್ಲ, ನಿಮಗೆ ಗೊತ್ತಿರಲಿ. ಇಲ್ಲಿ ಸ್ಪೀಕರ್ ಗಮನಕ್ಕೂ ತಂದಿದ್ದೀವಿ, ಲೋಕಸಭಾ ಅಧ್ಯಕ್ಷರು ಗಮನಕ್ಕೂ ತಂದಿದ್ದೀವಿ. ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ರಾಷ್ಟ್ರೀಯ ನಾಯಕರ ಜೊತೆಗೆ ನಾಳೆ ನಾಡ್ರು ಕೂತ್ಕೊಂತೇವೆ. ಇದಷ್ಟೇ, ಈ 14 ಅಷ್ಟೇ ಅಲ್ಲ, ಆ ಬೋರ್ಡ್ ನಿಗಮಗಳು ಮಂಡಳಿ ಅಧ್ಯಕ್ಷರು ಎಂಪಿಗಳು ಹೋಗಿದ್ದಾರೆ ಇಬ್ರು. ಅವ್ರ ಬಗ್ಗೆನೂ ರಾಘವೇಂದ್ರ ಯಡಿಯೂರಪ್ಪನವ್ರ ಬಗ್ಗೆ ಅವರು ಹೋಗಿದ್ರು, ಅವ್ರ ಬಗ್ಗೆನೂ ಯೋಚನೆ ಮಾಡಿದ್ದೇವೆ. 2 ದಿನ ಆದ್ಮೇಲೆ ನಾವೇನ್ ಕ್ರಮ ತಗೊಂಡಿದೀವಿ ಅನ್ನೋದನ್ನ ಅಧಿಕಾರನೂ ಉಳಿಸ್ಕೋತೇವೆ, ಕ್ರಮನೂ ಏನ್ ತಗೊಂಡಿದೀವಿ ರಾಜ್ಯ ಜನ ಮೆಚ್ಚೋ ರೀತಿಯಲ್ಲಿ ನಾವು ತಗೋತೇವೆ. ನಮ್ದು ಏನು ಅರ್ಜೆಂಟ್ ಇಲ್ಲ, ಈ ಕ್ರಮ ತಗೋಬೇಕು ಅಂತಿದ್ವಿ, ಕ್ರಮ ತಗೊಂಡಿದ್ವಿ, ಯಾರು ಬೇಕು ತಗೊಂಡಿದ್ದೀವಿ. ಈಗ 14 ಜನದಲ್ಲಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ನಮ್ಮ ಹತ್ರ. ಈಗಾಗಲೇ ಲಕ್ಷ್ಮೀನಾರಾಯಣ್ ಬಂದರು. ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು KJP ಹೋಗಲ್ಲ, ಬಲವಂತ ಮಾಡಿ ನನಗೆ ಕರ್ಕೊಂಡು ಹೋಗಿದ್ದರು. ನಾನು ಹೋಗಿದ್ದು ಹೌದು, ನಾನು BJP ಬಿಡಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ಅನೇಕರು, ಸುರೇಶ್ ಗೌಡ್ರು ಹೇಳಿದ್ದಾರೆ, ಅದೇ ರೀತಿ ವಿಶ್ವನಾಥ್ ಹೇಳಿದ್ದಾರೆ, ನಾನು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋಂಥ ಮಾತನ್ನು. ಈ ರೀತಿ ಒಬ್ಬೊಬ್ಬರೇ ಬರ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರು ಬಂದು ಹೇಳ್ತಿದ್ದಾರೆ, ಆಯಿತು ಮನವರಿಕೆ ಮಾಡೋದು, ಏನು ತಪ್ಪಿದೆ? ಏನೂ ತಪ್ಪಿಲ್ಲ. ಶಾಸಕರಾಗಿರೋಂಥವ್ರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನಾವು ತಪ್ಪು ಮಾಡ್ಕೊಂಡು ಹೋಗಿದ್ವಿ, KJP ಜೊತೆಗೆ ನಾವು ವಾಪಸ್ ಬರ್ತೀವಿ ಅಂತ ಹೇಳ್ತಾ ಇರೋಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರ ಗಮನಕ್ಕೂ ತಂದಿದ್ದೇವೆ. ಅವ್ರು ಏನು ಮಾಡಬೇಕು ಅನ್ನೋದು ತಿಳಿಸ್ತಾರೆ, ಆ ಸಂದರ್ಭ ಗಮನಿಸ್ತೀವಿ.